ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಕೇವಲ ಭಾಷಣ ಪಾದಯಾತ್ರೆಗೆ ಸೀಮಿತವಾಗಿಲ್ಲ. ಕಳೆದೊಂದು ದಶಕದಲ್ಲಿ ಮತದಾರರ ಆನ್ಲೈನ್ ನಡವಳಿಕೆ ಹಾಗೂ ಆಸಕ್ತಿಗಳನ್ನು ವಿಶ್ಲೇಷಿಸಿ ಸಂದೇಶ ಕಳುಹಿಸುವ ಮೈಕ್ರೋ ಟಾರ್ಗೆಟಿಂಗ್ ತಂತ್ರಗಾರಿಕೆ ಅತ್ಯಂತ ಪ್ರಭಾವಶಾಲಿಯಾಗಿ ಬೆಳೆದು ನಿಂತಿತ್ತು. ಆದರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣೆ ಡಿಪಿಡಿಪಿ ಕಾಯ್ದೆಯ ಈ ಅನಿಯಂತ್ರಿತ ದತ್ತಾಂಶ ಸಂಗ್ರಹಣೆಗೆ ದೊಡ್ಡ ಬ್ರೇಕ್ ಹಾಕಿದೆ. ಮತದಾರರ ಸ್ಪಷ್ಟ ಅನುಮತಿ ಇಲ್ಲದೆ ಮೂರನೇ ವ್ಯಕ್ತಿಗಳಿಂದ ಪಡೆದ ಯಾವುದೇ ಡೇಟಾವನ್ನು ರಾಜಕೀಯ ಪಕ್ಷಗಳು ಬಳಸುವಂತಿಲ್ಲ. ಅಲ್ಲದೆ ಅನುಮತಿ ಇಲ್ಲದೆ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಸೇರಿಸುವುದು, ಬ್ರಾಡ್ಕಾಸ್ಟ್ ಮೆಸೇಜ್ ಕಳುಹಿಸುವುದು ಹಾಗೂ ಡಿಜಿಟಲ್ ಕಣ್ಗಾವಲು ಇಡುವುದಕ್ಕೂ ಈ ಕಾನೂನಿನಲ್ಲಿ ಕಟ್ಟುನಿಟ್ಟಿನ ನಿರ್ಬಂಧ ಹೇರಲಾಗಿದೆ. ಈ ಕಾಯ್ದೆಯಿಂದಾಗಿ ರಾಜಕೀಯ ಪಕ್ಷಗಳ ಐಟಿ ಘಟಕಗಳು ಮತ್ತು ವಾರ್ ರೂಮ್ಗಳು ತಮ್ಮ ಕಾರ್ಯವೈಖರಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳಬೇಕಾದ ಸವಾಲು ಎದುರಾಗಿದೆ. ಮತದಾರರ ವೈಯಕ್ತಿಕ ವಿವರಗಳನ್ನು ಸುಲಭವಾಗಿ ಸಿಗದ ಕಾರಣ ಅತಿ ಸೂಕ್ಷ್ಮ ಮಟ್ಟದ ಡಿಜಿಟಲ್ ಪ್ರಚಾರ ತಂತ್ರ ರೂಪಿಸುವುದು ಇನ್ಮುಂದೆ ಕಷ್ಟವಾಗಲಿದೆ. ಡಿಜಿಟಲ್ ಶಾರ್ಟ್ಕಟ್ಗಳಿಗೆ ಬ್ರೇಕ್ ಬಿದ್ದಿರುವುದರಿಂದ ಮನೆ ಮನೆ ಪ್ರಚಾರ ಮತ್ತು ಸಾರ್ವಜನಿಕ ಸಭೆಗಳ ಮೂಲಕ ನೇರ ಸಂಪರ್ಕ ಸಾಧಿಸುವ ಸಾಂಪ್ರದಾಯಿಕ ಪದ್ಧತಿಗೆ ಮತ್ತೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ರಾಜಕೀಯ ಪಕ್ಷಗಳು ತಮ್ಮ ಯೋಜನೆಗಳ ಬಗ್ಗೆ ಆಸಕ್ತಿ ಇರುವ ನಾಗರಿಕರನ್ನ ನೇರವಾಗಿ ಸಂಪರ್ಕಿಸಿ ಅಧಿಕೃತ ವೇದಿಕೆಗಳ ಮೂಲಕ ಸ್ವಯಂ ಪ್ರೇರಿತವಾಗಿ ನೋಂದಾಯಿಸಿಕೊಳ್ಳುವಂತೆ ಪ್ರೇರೇಪಿಸುವುದು ಅನಿವಾರ್ಯವಾಗಿದೆ. ತಂತ್ರಜ್ಞಾನದ ಅತಿಯಾದ ಬಳಕೆಯಿಂದ ಮತದಾರರ ಖಾಸಗಿತನಕ್ಕೆ ಧಕ್ಕೆಯಾಗುತ್ತಿದ್ದ ಸಂದರ್ಭದಲ್ಲಿ ಈ ಕಾನೂನು ನಾಗರಿಕರಿಗೆ ತಮ್ಮ ಡೇಟಾದ ಮೇಲಿನ ಹಕ್ಕನ್ನು ಮರಳಿ ನೀಡಿದೆ. ಮುಂಬರುವ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳು ಮತದಾರರ ಗೌಪ್ಯತೆಯನ್ನು ಗೌರವಿಸಿ ಪಾರದರ್ಶಕ ರೀತಿಯಲ್ಲಿ ಸಂವಹನ ನಡೆಸುವುದು ಅತ್ಯಗತ್ಯ. ಮತದಾರರ ನೋಂದಣಿ, ಚುನಾವಣಾ ಅಧಿಸೂಚನೆ ಅಥವಾ ಅಧಿಕೃತ ಮಾಹಿತಿಗಾಗಿ ಭಾರತೀಯ ಚುನಾವಣಾ ಆಯೋಗದ ಇಸಿಐ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ರಾಜಕೀಯ ರಂಗದಲ್ಲಿ ಈ ಕಾಯ್ದೆಯು ಡಿಜಿಟಲ್ ಯುಗದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮತ್ತು ವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಮತ್ತು ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ.